ಹಾಯ್ ಬ್ರೋ, ಎಲ್ರಿಗೂ ನಮಸ್ಕಾರ. ನಾನಿವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದ್ರೆ, ನಾನು ಒಂದು ಮೈಕ್ ಆರ್ಡರ್ ಮಾಡಿದ್ದೆ. ನನಗೂ ಸುಮಾರು ಜನ ಕೇಳ್ತಾರೆ, ಬ್ರೋ ಹೆಂಗೆ ವಿಡಿಯೋ ಮಾಡ್ತೀವಿ ಅಂತಂದರೆ, ಇವತ್ತು ಮೈಕ್ ಆರ್ಡರ್ ಮಾಡಿದ್ವಿ. ಮೈಕ್ ಬಂದೈತಿ. ಮೈಕ್ ತೋರಿಸ್ತಿಲ್ಲ ನಿಂಗೆ ಹೆಂಗೈತಿ ಅಂತಂದು. ಪಟ್ ಹರಿದ್ರಿ ಹರಿದು ಇದನ್ನು ಓಪನಿಂಗ್ ಮಾಡೋಣ ಅಂತ. ಬಟ್ ಇದನ್ನು ಓಪನ್ ಮಾಡಿ ನೋಡೋ ಮಟ್ಟ ಡೌಟ್. ಓಪನ್ ಮಾಡೋಣ, ಆಮೇಲೆ ಪ್ರೀಮಿಯಮ್ ಅದೆಲ್ಲ ಹೇಳೋಣ. ಸೂಪರಾಗಿ ಪ್ಯಾಕಿಂಗ್ ಮಾಡ್ಯಾರ ಮೈಕ್. ಅದು ನೋಡಿದ್ರೆ ಈ ಡೇಟ್ ಸಣ್ಣದು. ಇದಕ್ಕಿಂತ ದೊಡ್ಡ ಬಾಕ್ಸ್ ಇಷ್ಟು ದೊಡ್ಡ ಹಾಳಿಲ್ಲ. ಯಾಕೆ ಬೇಕು ಯಾಕೆ ಸುಮ್ಮನೆ ರೊಕ್ಕ ಬಂದವು. 20 ರೂಪಾಯಿ ಕಡಿಮೆ ತೊಗೊಂಡು ಇದನ್ನೆಲ್ಲ ಇಲ್ಲೇ ಇಟ್ಕೊಳ್ತಿಲ್ಲ ತಂದು. ಒಂದು ಒಳ್ಳೆ ಬಾಕ್ಸ್, ಪ್ರೀಮಿಯಮ್ ಒಳ್ಳೆ ಬಾಕ್ಸ್. ನೋಡಿ ಗಾಯ್ಸ್, ಎಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ. ಮಸ್ತಾಗೈತಿ. ಚಿಕ್ಕದಾಗಿದ್ದು ಚೊಕ್ಕದಾಗೈತಿ. ಇದನ್ನು ಪೂರಾ ಅನ್ಬಾಕ್ಸ್ ಮಾಡ್ತಾರೆ. ನಮ್ಮ ಕಡೆ ಚಾಕು ಏನಿಲ್ಲ, ಕೈಯ ಚಾಕು ಎಲ್ಲ ಕೈಯೇ ನಮ್ಗೆ. ಕೈಯೇ ದೇವರಿದ್ದಾರೆ. ಕೈಲಿ ಹರಿಬಿಡೋಣ. ಕೈ ಇಲ್ಲಾಂದ್ರೆ ಏನಂತೀರಿ? ಕೈ ಇಲ್ಲಾಂದ್ರೆ ಬಾಯಿ ಐತಲ್ಲ, ಬಾಯಿ ಹರಿಬಿಡು. ಕೈ ಇಲ್ಲಾಂದ್ರೆ ಬಿಡ್ಬೇಕು ನಾವು. ಬಾಯಿಗೆ ಹಾಕಿ ಹರಿಬಿಡ್ತೀನಿ, ಬಾಕ್ಸ್ ಹರಿಬಿಡ್ತೀನಿ. ಫಸ್ಟ್ ಟೈಮ್ ಹೊಸದಾಗಿ ಓಪನ್ ಮಾಡತ್ತೀನಿ. ಡಿಜಿಟಿಕ್ ಅವರ ಒಂದು ಗ್ರೀನ್ ಲೋಗೋ. ಅದನ್ನು ಬಿಟ್ಟರೆ ಇದರೊಳಗೆ ಒಂದು ಚಾರ್ಜಿಂಗ್ ಕೇಸ್ ಐತಿ. ಅದನ್ನು ಬಿಟ್ಟು ಡೈರೆಕ್ಟಾಗಿ ನಮ್ಮ ಕೈ ಒಳಗೆ ಒಂದು ಪ್ರೀಮಿಯಮ್ ಆಗಿರೋ ಮೈಕ್. ಸಖತ್ ಎಕ್ಸೈಟ್ಮೆಂಟ್ ಇದೆ. ಫಸ್ಟ್ ಟೈಮ್ ಒಂದು ವಸ್ತು ತೊಗೊಂಡು ಅದನ್ನ ಅನ್ಬಾಕ್ಸಿಂಗ್ ಮಾಡತ್ತೀನಿ. ಸಖತ್ ಐತ್ರಿ. ಮಸ್ತ್ ಐತಿ ಮೈಕ್, ಮಸ್ತ್ ಐತಿ. ಇನ್ನೂ ಹಾಕಿದ್ದೀನಿ, ತೋರಿಸ್ತೀನಿ. ಕಾಂಪ್ಯಾಕ್ಟ್ ಐತಿ. ಇದನ್ನು ಹಿಂಗೆ ಮೇಲೆ ಪುಷ್ ಮಾಡಬೇಕು. ಪ್ರೀಮಿಯಮ್ ಆಗಿರ್ತಕ್ಕಂಥ ಇದು ಮೈಕ್. ಇದ್ರ ಜೊತೆ ಒಂದು ಲುಕ್ ಐತಿ ನೋಡಿರಿ. ಇದು ಮೈಕ್, ಇದು ನಮಗೆ ಭಾಳ ಇಂಪಾರ್ಟೆಂಟ್. ಇದ್ರ ಜೊತೆ ಇದು ಐತಿ. ಇದನ್ನ ನಾನು ಇಷ್ಟು ತೋರಿಸ್ತೀನಿ. ಇದು ನೋಡಿರಿ, ಮಾಡೋದು ಅದು ಅಟ್ಯಾಚ್ ಮಾಡಬೇಕು. ಇದು ಕೈತಂದ್ರೆ ಮೈಕ್ ಭಾಳ ಪ್ರಾಬ್ಲಮ್ ಆಗುತ್ತೆ. ಹಿಂಗೆ ಬಟನ್ ಇದೆ, ಆನ್ ಮಾಡ್ಬಿಟ್ಟಿನಿ. ಆನ್ ಮಾಡಿದ್ರೆ ಆನ್ ಆಗಿ ನೋಡಿರಿ. ಒಮ್ಮೆ ಇಲ್ಲಿ ಐತಲ್ಲ, ನನ್ನ ಕಡೆ ವಿತೌಟ್ ಮೈಕ್ ರೆಕಾರ್ಡ್ ಮಾಡಕತ್ತೀನಿ. ಯಾಕಂದ್ರೆ ನನ್ನ ಕಡೆ ಪ್ರೀಮಿಯಮ್ ಆಗಿರೋ ಮೈಕ್ ಇರಲಿಲ್ಲ. ಅದಕ್ಕೋಸ್ಕರ ಮೈಕ್ ಆರ್ಡರ್ ಮಾಡಿದ್ದೆ. ಬಂದೈತಿ. ಫುಲ್ ಅಂದ್ರೆ ಫುಲ್ ಹ್ಯಾಪಿ ಇದೆ ಇವತ್ತಂದ್ರೆ. ಮೈಕ್ ಬಂದಿದ್ದಕ್ಕೆ ಒಳ್ಳೆ ಹಾಫ್ ಮಾಡಿ ಬಾಕ್ಸ್ ಆಗಿದ್ದಾನೆ. ಮತ್ತು ಬಾಕ್ಸ್ ಒಳ್ಳೆ ಅಂತ ತೋರಿಸ್ತೀನಿ ನಿಮಗೆ. ಹಾಫ್ ಆದರೆ ಲೈಟ್ ಆಡುತ್ತೆ ಈ ಥರ. ಒಳ್ಳೆ ಬಾಕ್ಸ್ ಒಳಗೆ ಮತ್ತೆ ನೆನಪು ಅಂದ್ರೆ ಡಿಜಿಟಿಕ್ ಅವ್ರಿಗೆ ಇದೊಂದು ಬೆಂಡ್ ಕೊಟ್ಟರೆ ಸೇಫ್ ಇಲ್ಲ ಅಂತಂದು. ಅದ್ರ ಜೊತೆಗೆ ವಾರಂಟಿ ಕಾರ್ಡ್ ಇದು ಇರಬೇಕು ರೀ. ಇದ್ರೆ ಏನಾಗಲ್ಲ, ಇಲ್ಲದೆ ಅಂದರೂ ಏನಾಗಲ್ಲ. ಹೆಂಗೆ ಯೂಸ್ ಅದಂತ ಒಂದು ಸೂಪರ್ ಕ್ವಾಲಿಟಿ ಇರುವಂಥ ಒಂದು ಕೇಸ್ ಕೊಟ್ಟಾರೆ. ಇದ್ರೊಳಗೆ ಏನೇನೈತೆ ಗೊತ್ತಿಲ್ಲ. ನನಗೆ ಅನ್ಸಿದ್ದು ಇದ್ರೊಳಗೆ ಚಾರ್ಜರ್ ಇರುತ್ತೆ ಅನಿಸುತ್ತೆ. ಚಾರ್ಜರ್ ಬಿಟ್ಟರೆ ಮುಂದೆ ಹಾಕೋಕ್ಕೆ ಬಫ್ ಕೊಟ್ಟಿರ್ತಾರೆ. ಎಸ್, ಮೈಕ್ ಹಾಕೋಣದ್ರಿದೆ ಬಫ್ ಬೆಳಿಗ್ಗೆ ನೀವು ಇಟ್ಕೊಂತೀನಿ. ಸೂಪರ್ ಐತ್ರಿ. ನಮ್ಮ ಕಾಮಿ ಮೈ ಅಂದ್ಕೊಂಡೇ ಹಿಂಗೆ ಇರ್ತಾವೆ ನೋಡ್ರಿ. ಹಲೋ, ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಬ್ಲಾಗ್ ಅಂತೇಳಿ ಮಸ್ತ್ ಹೇಳ್ಬೋದು. ನಾನಂತರ ಈಗ ಇನ್ನು ಮುಂದೆ ಬ್ಲಾಗ್ ಸಖತ್ ಬಿಡ್ತೀನಿ ರೀ. ಸಪೋರ್ಟ್ ಮಾಡ್ತಾರೆ ರೀ. ನಿಮ್ಮ ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಆಯಿತು. 2 ಕೊಟ್ಟರೆ ಅಂಥದ್ದು. ಅದ್ರ ಜೊತೆ ಇನ್ನೊಂದು ಐತಿ. ಇನ್ನೊಂದು ಏನೈತಪ್ಪ ಅಂದರೆ ಖಾಲಿ ಒಂದು ಸಿಪಿ ಕೊಟ್ಟರೆ. ನನಗೆ ಈ ಬಾಕ್ಸ್ ಒಳಗೆ ಇಷ್ಟು ವೇಸ್ಟ್ ಪೇಪರ್ ಬೇಕು. ನನಗೆ ಇಂಪಾರ್ಟೆಂಟ್ ಇರೋದಂದ್ರೆ ಇಷ್ಟಕ್ಕೆ ಪ್ರೈಸ್ ಎಷ್ಟು ಗೊತ್ತಾ? 1816 ರೂಪಾಯಿ ಇಷ್ಟಕ್ಕೆ. ಕಂಟೆಂಟ್ ಕ್ರಿಯೇಷನ್ ಒಂದು ಸುಲಭ ಇಲ್ರಿ ಅನ್ಕೊಂಡಷ್ಟು. ಇದ್ರಾಗ ಎಷ್ಟು ಇನ್ವೆಸ್ಟ್ ಮಾಡ್ತೀವಿ ಅದರ 10 ಪಟ್ಟು ಕೆಲಸ ಮಾಡಬೇಕು ಅಂದ್ರೆ ಅಷ್ಟು ಲಾಭ ಬರುತ್ತೆ. ದಿಸ್ ಈಸ್ ನಾಟ್ ಈಸಿ.
ಥ್ಯಾಂಕ್ ಯು ಡಿಜಿಟಿಕ್ ಮೈಕ್ ಸೇಫಾಗಿ ನಮ್ಮ ಮನೆಗೆ ಬಂದೈತಿ. ಬಟ್ ಒಂದೇನಂದರೆ ಹೆಂಗೆ ವರ್ಕ್ ಆಗುತ್ತೋ ಗೊತ್ತಿಲ್ಲ. ವರ್ಕ್ ಮಾಡಿ ಅದರ ಎಕ್ಸ್ಪೀರಿಯನ್ಸ್ನ ನಾನು ನಿಮಗೆ ಹೇಳ್ತೀನಿ. ಅನ್ಬಾಕ್ಸ್ ಮಾಡೋಕೆ ಅಷ್ಟೇ ತೆಗೆದಿದ್ದೆ. ಹೌ ಡಸ್ ಫೋನ್ ವೆಲ್ಕಮ್ ಬ್ಯಾಕ್ ಟು ದ ಮಿಸ್ಟರ್ ಬಿ ಬ್ಲಾಗ್ಸ್. ಮೈಕ್ ಟೆಸ್ಟಿಂಗ್ ಮಾಡಾಕ್ತಿಲ್ಲ ಗೈಸ್, ಹಂಗೆ ನಾನು ಕ್ಯಾಮ್ರಾ ಮೈಕ್ ಟೆಸ್ಟ್ ಮಾಡತ್ತೀನಿ, ಅದು ಹೆಂಗೆ ತೋರಿಸ್ತೀನಿ ಬರ್ರಿ. ಹೌ ಡಸ್ ದ ಫೋನ್ ವೆಲ್ಕಮ್ ಬ್ಯಾಕ್ ಟು ದ ಮಿಸ್ಟರ್ ಬಿ ಬ್ಲಾಗ್ಸ್. ಮೈಕ್ ಟೆಸ್ಟ್ ಮಾಡತ್ತೀನಿ ರೀ, ಹೆಂಗೈತಿ ಗೊತ್ತಿಲ್ಲ ಮೈಕ್ ಟೆಸ್ಟಿಂಗ್. ವಾಯ್ಸ್ ಹೆಂಗೆ ಬರತೈತಿ ಅಂತನೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಹಾಕಿ ಟೆಸ್ಟ್ ಮಾಡತ್ತೀನಿ. ನಿಮ್ಗೆ ಈ ಮೈಕ್ ಬೇಕಾ ಬೇಡ ಅಂತಂದು ಯೂಟ್ಯೂಬ್ ಚಾನಲ್ ಒಳಗೆ ಹೇಳ್ತೀನಿ ಬರ್ರಿ.